ನೀರ ಕಣ ನೀನು ಕ್ಯಾಮ್ರಾ ತೆಗೆದು ಕ್ಯಾಮ್ರಾ ಫುಲ್ ನೀನೇ ಬತ್ತಿಯಲ್ಲೋ. ಇವತ್ತು ಶಿವರಾತ್ರಿ. ನಮ್ಮಮ್ಮ ಮನೆ ಸಾಮಾನೇನು ತಂದಿರಲಿಲ್ಲ. ನಾನು ಎಷ್ಟು ಕರ್ಕೊಂಡೋಗಿ ಮನೆ ಸಾಮಾನಲ್ಲಿ ತಗೊಬಂದು ಸ್ನಾನ ಎಲ್ಲ ಮಾಡಿ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿದೆ. ಆಮೇಲೆ ನಾನು ಹೋಗಿದ್ದೆ ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಕಲ್ಗುಡಿ ಬಸಪ್ಪನ ದೇವಸ್ಥಾನಕ್ಕೆ ಹೋದ ತಕ್ಷಣ ಕಾವಲಿಲ್ ಬೆಳೆದ ಗಿಡ ಗೆಂಡೆ ಎಲ್ಲ ನೋಡಿ ನಮ್ಮ ಚಿಕ್ಕಪ್ಪನಿಗೊಂದು ಬಿಸ್ನೆಸ್ ಐಡಿಯಾ ಬಂತು. ಅದೇನು ಅಂತ ನೀವೇ ನೋಡಿ. ಮುಂದಕ್ಕೆ ನಿಂತ್ಕೊ ಸ್ವಲ್ಪ. ಡೆಕೋರೇಷನ್ ಆಗುತ್ತೆ ಇದು. ಬೆಂಗಳೂರಲ್ಲಿ ಮಾರ್ಕೆಟಿಂಗ್ ತುಂಬಾ ಬೇಡಿಕೆ ಇದೆ. ಫಸ್ಟ್ ಸ್ವಲ್ಪ ಫ್ರೀಯಾಗಿ ಡೆಮೋ ಕೊಟ್ಬಿಡೋಣ. ನಂತರ ದೇವ್ರಿಗೆ ಅಲಂಕಾರ ಎಲ್ಲ ಮುಗಿಸಿ ಮಹಾಮಂಗಳತೆ ಶುರುವಾಗಿತ್ತು. ದೇವ್ರು ಎಲ್ಲರಿಗೂ ಬೇಡಿದ್ದೆಲ್ಲ ಕೊಡಪ್ಪ ಅಂತ ಕೇಳ್ಕೊಂಡು, ಹಂಗೆ ನಮಗೂ ಕೂಡ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಎಷ್ಟು ಪ್ರಸಾದ ಕೊಡ್ತಾ ಇದ್ರು. ಎಲ್ಲರೂ ಪ್ರಸಾದ ಇಸ್ಕೊಂಡ್ರು ಮಕ್ಕಳೆಲ್ಲ. ಮತ್ತೆ ನಮಗೂ ಬೇಕು ಅಂತ ಇನ್ನೊಂದ್ಸಲ ಇಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ನಮ್ಮ ಮನೆ ಕಡೆ. ಮನೇಲಿ ಯಾವಾಗಲೇ ಮನೆ ದೇವ್ರ ಪೂಜೆಗೆ ಪ್ರಿಪ್ರೇಷನ್ ನಡೀತಾ ಇತ್ತು. ನಮ್ಮ ಚಿಕ್ಕಪ್ಪನ ಮಕ್ಕಳು, ನಮ್ಮ ಚಿಕ್ಕಪ್ಪ ಎಲ್ಲ ಸೇರ್ಕೊಂಡು ಪ್ರಿಪ್ರೇಷನ್ ಮಾಡ್ತಾ ಇದ್ರು. ಸೊ ಏನಪ್ಪ ಈ ಪೂಜೆ ವಿಶೇಷ ಅಂದರೆ, ನಾವು ಮಹಾಶಿವರಾತ್ರಿ ಮತ್ತು ಗೌರಿ ಹಬ್ಬಕ್ಕೆ ಮಾತ್ರ ಈ ಪೂಜೆ ಮಾಡೋದು. ಅಂದರೆ ಮನೆ ದೇವರ ಸಾಮಾನುಗಳನ್ನೆಲ್ಲ ತೆಗೆದು ಅದನ್ನು ನೀಟಾಗಿ ಹುಣಸೆಹಣ್ಣು ಮತ್ತು ಇದರಿಂದ ತೊಳೆದು ಆ ದೇವ್ರ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ. ಸೊ ಎಲ್ಲ ಮನೆಯಿಂದನೂ ಎಡೆ ತರ್ತೀವಿ. ಎಡೆ ಅಂದರೆ ಮೀಸಲಾಗಿ ಅವ್ರ ಮನೆಯಲ್ಲಿ ಮಾಡಿರ್ತಕ್ಕಂಥ ಐಟಮು. ಅದನ್ನ ಒಂದು ಸಪರೇಟಾಗಿ ಅವ್ರ ಮನೆಯಿಂದ ತಂದು ಎಲ್ಲಾರ ಮನೆಯಿಂದ ತಂದಿರ್ತಕ್ಕಂಥ ಪ್ರಸಾದವನ್ನ ದೇವರಿಗೆ ನೈವೇದ್ಯ ಮಾಡ್ತೀವಿ. ಸೊ ನೈವೇದ್ಯ ಎಲ್ಲ ಆದ್ಮೇಲೆ ಹಾಗೇನೆ ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಮಂಗಳಾರತಿ ತಗೊಂಡು ಮತ್ತೆ ಇನ್ನೊಂದ್ಸಲ ಪ್ರಸಾದಕ್ಕೆ ನಿಂತ್ಕೊಂಡ್ವಿ. ಶಿವರಾತ್ರಿ ಹಬ್ಬ ಬಂತು ಅಂದ್ರೆ ಸಾಕು ನಮ್ಗೆ. ಎಲ್ಲಾ ದೇವಸ್ಥಾನದಲ್ಲಿ ಪ್ರಸಾದ ನೈವೇದ್ಯ ಮಾಡಿರ್ತಾರೆ. ಅದನ್ನ ಎಲ್ಲಾರ ಕಡೆ ಈಸ್ಕೊಂಡು ಮತ್ತೆ ಎರಡೆರಡು ರೌಂಡ್ ತಿನ್ಕೊಂಡು ಹುಡುಗರ ಜೊತೆ ಕಾಲ ಕಳ್ಕೊಂಡು ಹಂಗೆ ಒಂದು ನಮ್ಮ ಚಿಕ್ಕಪ್ಪ ನಮ್ಮ ಪಾಪುಗಳ ಜೊತೆ ಎಲ್ಲ ಒಂದು ಸೆಲ್ಫಿ ತಗೊಂಡು ನಾವು ಹೋಗಿದ್ದೆ ನಮ್ಮ ನಡುಕೇರಿ ಬಸಪ್ಪನ ದರ್ಶನ ಮಾಡಕ್ಕೆ. ಹಾಗೆ ನಡುಕೇರಿ ಬಸಪ್ಪನ ದರ್ಶನ ಮಾಡ್ಕೊಂಡು ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಹಾಗೆ ಹುಡುಗರ ಜೊತೆ ಹರಟೆ ಹೊಡಿಯಕ್ಕೆ ಅಂತ ನಾವು ಕೂತ್ಕೊಂಡ್ವಿ. ನೀನೇ ನೀರ ಕಣ ನೀನು ಕ್ಯಾಮ್ರಾ ತೆಗೆದು ಕ್ಯಾಮ್ರಾ ಫುಲ್ ನೀನೇ ಬತ್ತಿಯಲ್ಲೋ. ನೋಡಲಿ ನೀರ ಕಣ ನೀನು ಕ್ಯಾಮ್ರಾ ತೆಗೆದು ಕ್ಯಾಮ್ರಾ ಫುಲ್ ನೀನೇ ಬತ್ತಿಯಲ್ಲೋ. ಇವತ್ತು ಶಿವರಾತ್ರಿ. ನಮ್ಮಮ್ಮ ಮನೆ ಸಾಮಾನೇನು ತಂದಿರಲಿಲ್ಲ. ನಾನು ಎಷ್ಟು ಕರ್ಕೊಂಡೋಗಿ ಮನೆ ಸಾಮಾನಲ್ಲಿ ತಗೊಬಂದು ಸ್ನಾನ ಎಲ್ಲ ಮಾಡಿ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿದೆ. ಆಮೇಲೆ ನಾನು ಹೋಗಿದ್ದೆ ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಕಲ್ಗುಡಿ ಬಸಪ್ಪನ ದೇವಸ್ಥಾನಕ್ಕೆ ಹೋದ ತಕ್ಷಣ ಕಾವಲಿಲ್ ಬೆಳೆದ ಗಿಡ ಗೆಂಡೆ ಎಲ್ಲ ನೋಡಿ ನಮ್ಮ ಚಿಕ್ಕಪ್ಪನಿಗೊಂದು ಬಿಸ್ನೆಸ್ ಐಡಿಯಾ ಬಂತು. ಅದೇನು ಅಂತ ನೀವೇ ನೋಡಿ. ಮುಂದಕ್ಕೆ ನಿಂತ್ಕೊ.